ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಳಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಸ್ನಾನ ಕೂಡ ಆಗಿಲ್ಲ, ಹಾಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂದ್ಕೊಡೋದು. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ಬ್ಲಾಗು ತುಂಬ ಚಿಕ್ಕದಾಗಿ ಮಾಡಿದ್ದೀನಿ. ಸಣ್ಣ ಬ್ಲಾಗು. ಬೆಳಗ್ಗೆ ಮತ್ತು ಸಾಯಂಕಾಲ ಅಡುಗೆ ಸ್ವಲ್ಪ ಕೆಲಸ ಏನಿರುತ್ತೆ ಅಂತ ಮಾತ್ರ ಇಲ್ಲಿ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ನಾನು ಅವರೆಕಾಳು ನಿನ್ನೆ ಬಿಡಿಸಿ ಇಟ್ಕೊಂಡಿದ್ವಿ. ಅವರೆಕಾಳು ಚಂದ್ರಕಲಾ ಸ್ವಲ್ಪ ಕೊಡೋಣ ಅಂತ, ಅವರು ಸ್ವಲ್ಪ ಸಾಂಬಾರು ಮಾಡ್ತಾರೆ ಅಂತ ಭಾಗ್ಯನಿಗೆ ಕೊಟ್ಬಾ ಅಂತ ಹೇಳ್ತಾ ಇದ್ದೆ. ಅವಳು ಇಲ್ಲಮ್ಮ ನಾನು ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳಿದ್ಲು. ಸರಿ ಆಯಿತು ನಾನೇ ಕೊಟ್ಟು ಬರ್ತೀನಿ ಅಂತ. ಎಲ್ಲ ಸರಿ ಬಿಡು ನಾನೇ ಹೋಗ್ತೀನಿ ಅಂತ ಹೇಳಿದ್ಲು. ಆಮೇಲೆ ಸರಿ ಆಯ್ತಮ್ಮ ಹೋಗಿ ಕೊಟ್ಬಿಟ್ಟು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕೆಳಗಡೆ ಇಟ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಗ್ಯಾಸ್ ಕಡ್ಡಿ ಎಲ್ಲ ಅಷ್ಟೇ ಎಲ್ಲ ಒರೆಸಿ ಇಟ್ಕೊಂಡಿದ್ದೆ. ಅದರ ಕಾಳು ಅದು ಇದೆಲ್ಲ ಚೆಲ್ಬಿಟ್ಟಿತ್ತು, ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ಫಸ್ಟ್ ರೊಟ್ಟಿಗೆ ಚಟ್ನಿಗೆ ಪಲ್ಯ ಏನೂ ಮಾಡಿರಲಿಲ್ಲ. ಅಷ್ಟು ಬೇಗ ಪಲ್ಯ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ತಿನ್ನೋಕ್ಕೆ ಅವಳಿಗೆ ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಶೇಂಗದ ಪುಡಿನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಚಟ್ನಿನ ಕೊಟ್ಟಿದೆ. ಈರುಳ್ಳಿ ಚಟ್ನಿ ರೊಟ್ಟಿ ಆದರೆ ಸ್ವಲ್ಪ ಹೊಟ್ಟೆ ತುಂಬ ತಿಂತಾಳೆ ಅಂತ. ಯಾಕಂದರೆ ನಿನ್ನೆ ನೈಟು ಜ್ವರ ಬಂದುಬಿಟ್ಟಿತ್ತು ಅವಳಿಗೆ. ಡ್ಯಾನ್ಸು ಮತ್ತು ಅಲ್ಲಿ ಏನೇನು ಸ್ಪೋರ್ಟ್ಸು ಇನ್ನೂ ಇತ್ತಂತೆ ಸ್ಕೂಲಲ್ಲಿ. ಅವಳಿಗೆ ಅಷ್ಟು ಸ್ವಲ್ಪ ವೀಕ್ ಅಲ್ವಾ, ಅಷ್ಟು ಶಕ್ತಿ ಇಲ್ಲ ಅವಳಿಗೆ. ಅಲ್ಲಿ ಜಾಸ್ತಿ ವರ್ಕ್ ಆಯಿತು ಅಂತ ಅವಳಿಗೆ ಸ್ವಲ್ಪ ಜ್ವರ ಬಂದಿತ್ತು ನೈಟು. ಇನ್ನು ಬೆಳಗ್ಗೆ ಮತ್ತೆ ಅಲ್ಲೇ ಹೋಗ್ತೀನಿ ಅಲ್ಲೇ ಹಾಲು ಕುಡಿತೀನಿ ಅಂತ ಹೇಳಿದ್ಲು. ಅಷ್ಟೇ ಹೋಗ್ಬಿಟ್ರೆ ಅವಳಿಗೆ ಮತ್ತೆ ಇನ್ನು ತುಂಬ ವೀಕ್ ಆಗಿಬಿಡ್ತಾಳೆ. ಸ್ವಲ್ಪ ರೊಟ್ಟಿ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಗಟ್ಟಿ ಇರ್ತಾಳೆ ಅಂತ ಅದಕ್ಕೆ ಬೆಳಗ್ಗೆ ಚಟ್ನಿಗೆ ರೆಡಿ ಮಾಡ್ತಾಯಿದ್ದೆ. ಶೇಂಗದ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಚಟ್ನಿನ ರೆಡಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗಂತೂ ಜೋಳದ ರೊಟ್ಟಿಗೆ ಸಖತ್ತಾಗಿರುತ್ತೆ. ತುಂಬ ಬೇಗ ಕೂಡ ಆಗುತ್ತೆ ಈರುಳ್ಳಿ ಚಟ್ನಿ. ಈ ರೀತಿ ಕಲ್ಲಲ್ಲಿ ಕುಟ್ಟಿದೆ, ಒಂದೇ ಇರೋದಕ್ಕಾಗಿ ಕಲ್ಲಲ್ಲೇ ಕುಟ್ಕೊಬಿಟ್ಟು ತುಂಬಾ ರುಚಿಯಾಗಿತ್ತು. ಅದಾದಮೇಲೆ ರೊಟ್ಟಿ ಮಾಡೋಣ ಅಂತ ಗ್ಯಾಸ್ ಅಂಟಿಸ್ಕೊಂಡೆ. ಜೋಳದ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಜೊತೆ ಬೇಗ ತಿಂದುಬಿಟ್ಟು ಹೋಗ್ಬಿಡ್ತಾಳೆ. ಬೇರೆ ಏನಾದರೂ ಮಾಡೋಕ್ಕೆ ಲೇಟ್ ಆಗುತ್ತೆ. ಆಮೇಲೆ ಲಾಸ್ಟ್ ಉಪ್ಪಿಟ್ಟು ಅವಲಕ್ಕೆಲ್ಲ ಮಾಡಿಕೊಟ್ರೆ ರೊಟ್ಟಿ ಥರ ಬರೋಲ್ಲ. ಅದು ರೊಟ್ಟಿ ತಿಂದರೆ ಅದೊಂಥರ ಶಕ್ತಿನೇ ಬೇರೆ ಅದು. ಹಾಗಾಗಿ ರೊಟ್ಟಿನೇ ಮಾಡಿಕೊಡ್ಬೇಕಂತ ನನಗನ್ನಿಸ್ತು. ಅವಳು ಕೇಳಿದ್ದು ನನಗೆ, ಅವಲಕ್ಕಿ ಮಾಡಿಕೊಟ್ಬಿಡಮ್ಮ ಸಾಕು, ಅವಳಿಗೆ ಸ್ವಲ್ಪ ತಿಂದ್ಬಿಟ್ಟು ಹೋಗ್ತೀನಿ ಅಂತ. ಅವಲಕ್ಕಿ ಮಾಡಿಕೊಟ್ರೆ 1-2 ಸ್ಪೂನು ತಿನ್ನಲ್ಲ ಅವಳು, ಹಾಗೆ ಇಟ್ಬಿಟ್ಟು ಹೋಗ್ಬಿಡ್ತಾಳೆ. ಉದುರಾಗಿರುತ್ತೆ ಹಾಗೆ ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಬೇಡ, ರೊಟ್ಟಿ ಆದರೆ ಸ್ವಲ್ಪ ದೇಹಕ್ಕೂ ಗಟ್ಟಿ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ರೊಟ್ಟಿನ ತಿಂದುಬಿಡಲಿ ಅಂತ ನಾನು ರೊಟ್ಟಿ ಮಾಡಿಕೊಟ್ಟೆ. ಅವಳು ಊಟ ಮಾಡ್ತಾಯಿದ್ಲು. ಚಟ್ನಿ ಮತ್ತು ರೊಟ್ಟಿ ಹಾಕ್ಕೊಟ್ಟೆ. 2 ರೊಟ್ಟಿ ತಿಂದಳು. ಹಾಗೆ ಲಾಸ್ಟಲ್ಲಿ ಒಂದು ಮುಟ್ಗಿ ಮಾಡಿಕೊಡಮ್ಮ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಒಂದು ಮುಟ್ಗಿ ಮಾಡೋಣ ಅಂತ ಒಂದು ದಪ್ಪನ ರೊಟ್ಟಿ ಮಾಡಿದೆ. ಚೆನ್ನಾಗಿ ಒಂದು ದಪ್ಪನ ರೊಟ್ಟಿ ಮಾಡಿಕೊಟ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಹುಂಚಿಕಾಯಿ ಹಿಂಡಿ, ಉಪ್ಪು, ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ನೀಟಾಗಿ ಒಂದು ಮುಟ್ಗಿನ ಮಾಡಿದೆ ತಿಂತಾಳೆ ಅಂತ. ಮುಟ್ಗಿ ಕೂಡ ಅಷ್ಟೇ ರುಚಿಯಾಗಿತ್ತು. ಅವಳಿಗೆ ಮುಟ್ಗಿ ಅಂದರೆ ತುಂಬ ಇಷ್ಟ. ಪ್ರತಿ ಸತಿನೂ ನಾನು ರೊಟ್ಟಿ ಮಾಡಿದಾಗೆಲ್ಲ ಒಂದು ಮುಟ್ಗಿ ಮಾಡಿಕೊಡ್ತೀನಿ. ಅದರಲ್ಲಿ ಹುಂಚಿಕಾಯಿ ಹಿಂಡಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿ ಹಾಕಿ ಕುಟ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಆ ಮುಟ್ಗಿ ಮಾಡಿಕೊಟ್ಟೆ ಅವಳು ತಿನ್ನು ಅಂತ. ಸರಿ ಆಯ್ತಮ್ಮ ಅಂತ ಅವಳು ಫಸ್ಟೇ ತಲೆ ಬಾಚ್ಕೊಂಡ್ಳು. ಒಂದು ಕಡೆ ತುಂಬ ಲೂಸ್ ಆಗಿತ್ತು. ಆಮೇಲೆ ಕೈ ತೊಳ್ಕೊಂಡು ಮುಟ್ಗಿನ ತಿಂತಾಯಿದ್ಲು. ಸರಿ ನಾನೇ ತಲೆ ಬಾಚೋಣ ಅಂತ ಅಂದ್ಕೊಂಡ್ಬಿಟ್ಟು ಅವಳನ್ನ ಬಾಚ್ಕೊಂಡಿರೋದೆಲ್ಲ ಬಿಚ್ಚಿದೆ. ಯಾಕಂದರೆ ಅದು ತುಂಬ ಲೂಸ್ ಆಗಿತ್ತು. ಅದು ಟೈಟಾಗಿ ಅವಳಿಗೆ ಬಾಚ್ಕೊಳಕ್ಕೆ ಬರೋಲ್ಲ. ನಾನು ಹೇಳ್ತಾಯಿದ್ದೆ, ಊರಿಗೆಲ್ಲ ಹೋದಾಗ ನೀನೇ ಬಾಚ್ಕೋಬೇಕಲ್ಲಮ್ಮ, ಸ್ವಲ್ಪ ಕಲ್ತ್ಕೊ ಅಂತ ಹೇಳಿದಾಗೆಲ್ಲ ಏನು ಮಾಡ್ತಾಳೆ, ಸ್ವಲ್ಪ ಟ್ರೈ ಮಾಡ್ಕೊತಾಳೆ, ಬಾಚ್ಕೊತಾಳೆ. ಅದು ಸ್ವಲ್ಪ ಜಡೆ ಹಾಕ್ಕೋಬೇಕಾದ್ರೆ ಲೂಸಾಗಿ ಹಾಕ್ಕೋತಾಳೆ. ಅದಕ್ಕೋಸ್ಕರ ಸರಿ ಬಿಡಮ್ಮ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ತಲೆನೊಳಗೆ ಬಾಚಿಬಿಟ್ಟು ನೀಟಾಗಿ ರೆಡಿ ಮಾಡಿದೆ. ಅವಳು ಸ್ಕೂಲ್ಗೆ ರೆಡಿ ಆಗ್ತಾಯಿದ್ಲು. ಎಲ್ಲ ಆಗಿತ್ತು. ತಲೆ ಒಂದು ಬಾಚಿಬಿಟ್ಟೆ. ರಂಗೋಲಿನ ಈ ಥರ ಹಾಕ್ಕೊಂಬಿಟ್ಟು ಬೆಳಗ್ಗೆ ತುಂಬ ದೊಡ್ಡದಾಗಿ ಅಂತ ಅನ್ನಿಸ್ತಾ ಇದೆ. ಹೆಂಗೋ ಬಂದಂಗೆಲ್ಲ ಹಾಕ್ತೀನಿ, ನನಗೆ ಅಷ್ಟೊಂದು ಜಾಸ್ತಿ ಬರೋಲ್ಲ. ರಂಗೋಲಿ ಹಾಕಿದೆ. ಭಾಗ್ಯ ನೀರು ತುಂಬ್ಕೊತಾ ಇದ್ಲು. ಅವಳು ಬಾಟ್ಲೆ ಒಂದು ತುಂಬ್ಕೊಂಡು ಹೋದ್ಲು. ಅವಳನ್ನ ನೋಡ್ಕೊಂಡು ನಾನು ನಿಂತ್ಕೊಂಡಿದ್ರೆ ಅಷ್ಟರಲ್ಲಿ ಹಾಲೇ ಉಪ್ಪು ಬಂದುಬಿಡ್ತು. ಹಾಲನ್ನ ಕಾಯ್ಸೋಕ್ಕಿಡ್ತಾ ಹಾಲು ಕಾಯ್ದಾದ್ಮೇಲೆ ಇಲ್ಲಿ ಶೇಂಗಾನ ಸ್ವಲ್ಪ ಒಣಗಿಸ್ಬೇಕಿತ್ತು. ಇನ್ನೂ ಚೂರು ಹಸಿ ಇತ್ತು. ಶೇಂಗಾ ಮತ್ತು ಅವರೆಕಾಳು ಎರಡೂ ಫ್ರೀಯಾಗಿ ಬಂದಿದೆ ನೋಡಿ, ತುಂಬಾ ಖುಷಿ ಆಯಿತು. ಏನಿಲ್ಲ ಅಂದರೂ ಮಿನಿಮಮ್ ಒಂದು 2 ಸೇರು ಆಗುತ್ತೇನೋ, ಅಂದರೆ 2.5 kg 3 kg ಆಗುತ್ತೆ. ಅಷ್ಟು ಶೇಂಗಾ ಮತ್ತು ಇಷ್ಟು ಅವರೆಕಾಳು ಫ್ರೀಯಾಗಿ ಕೊಟ್ಟಿದ್ದಾರೆ. ದುಡ್ಡಿಲ್ಲ ಏನಿಲ್ಲ. ತುಂಬಾ ಅಂದರೆ ನನಗೆ ಸಿಟಿಯಲ್ಲಿದ್ದರೂ ನಾನು ಊರಲ್ಲಿ ಇದ್ದೀನಿ ಅನ್ನೋ ಅಷ್ಟು ಫೀಲ್ ಇದೆ. ಯಾಕಂದರೆ ಪ್ರತಿಯೊಂದು ನನಗೆ ಹೆಂಗಂದ್ರೆ ತರಕಾರಿ ಅಂಗಡಿಯವರೆಲ್ಲ ತುಂಬ ಪರಿಚಯ ಆಗಿಬಿಟ್ಟಿದ್ದಾರಲ್ಲ, ಹಾಗಾಗಿ ನಮಗೆ ಹಸಿ ಶೇಂಗಾನೇ ಕೊಟ್ಟಿದ್ದರು. ಆ ಶೇಂಗಾನ ಒಣಗಿಸಿ ಸ್ವಲ್ಪ ಇಟ್ಟಿದ್ವಿ. 2.5 ಸೇರಾಗಿತ್ತು. ಇವಾಗ ಅದಿನ್ನೂ ಸ್ವಲ್ಪ ಒಣಗಿಸ್ಬೇಕು. ಭಾಗ್ಯ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಬಾಯ್ ಹೇಳಿದ್ದು. ನಾನು ಸ್ವಲ್ಪ ಕಡುಬು ಮಾಡೋಣ ಅಂತ ಕಡುಬು ಮಾಡಿದೆ. ಮೆಂತ್ಯ ಕಡುಬು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಈ ರೀತಿ ಕಡುಬನ್ನ ಬೇಯಿಸ್ಕೊಂಡು ಮೆಂತ್ಯ ಕಡುಬು ಮಾಡ್ಕೊಂಡೆ. ತುಂಬಾ ರುಚಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿತ್ತು. ಇದು ರೆಸಿಪಿ ನಾನು ತುಳಜಾ ಅಡುಗೆ ಮನೆ ಚಾನಲಲ್ಲಿ ಹಾಕಿದ್ದೀನಿ. ಯಾರ ಹತ್ರ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಹಳೆ ಕಾಲದಲ್ಲಿ ಮಾಡುವಂಥ ರೆಸಿಪಿ ನಮ್ಮ ಅಜ್ಜಿಯಂದಿರೆಲ್ಲ ಮಾಡ್ತಾಯಿದ್ರು. ತುಂಬ ಆವಾಗ ಈ ರೆಸಿಪಿಗಳನ್ನೇ ತುಂಬ ಜಾಸ್ತಿ ಮಾಡ್ತಾಯಿದ್ರು. ಅವಾಗೆಲ್ಲ ಇಡ್ಲಿ, ಪಡ್ಡು, ದೋಸೆ ಆ ಥರದ್ದು ಯಾವುದೂ ಇರಲಿಲ್ಲ. ಈ ರೀತಿ ರೆಸಿಪಿಗಳನ್ನೇ, ಈ ಥರದ ಊಟನೇ ಅವ್ರು ಮಾಡ್ತಾ ಇರೋದು. ಅದಾದಮೇಲೆ ಸಾಯಂಕಾಲ ಟೈಮಲ್ಲಿ ನಾನಿಲ್ಲಿ
ಮತ್ತು ನಾನು ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಮಸಾಲೆ ರುಬ್ಕೊಂಡೆ. ಮಸಾಲೆ ಅಂದರೆ ಏನೆಲ್ಲ ಟೊಮೊಟೊ ಈರುಳ್ಳಿ ಮಾತ್ರ. ನನಗೆ ಕಾಯಿ ಆಗಲಿ ಬೇರೆ ಮೆಣಸಿನ್ಕಾಯಿ ಎಲ್ಲ ರುಬ್ಬಿ ಮಾಡಿಕೊಂಡ್ರೆ ಎದೆ ಉರಿ ಬರ್ತದೆ, ಗ್ಯಾಸ್ಟ್ರಿಕ್ ಥರ ಆಗ್ತಾಯಿದೆ ಅಂತ ನಾನು ಏನು ಮಾಡಿದೆ, ಬರೀ ಟೊಮೊಟೊ ಈರುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೊಂಬತ್ತೆ. ಮತ್ತು ಮುದ್ದೆ ಮಾಡಿಟ್ಟಿದ್ದೆ, ರೈಸ್ ಮಾಡಿಟ್ಟಿದ್ದೀನಿ. ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಹಿಚ್ಕಿದ ಅವರೆಬೇಳೆ ಸಾಂಬಾರನ್ನ ಮಾಡ್ತಾ ರೆಡಿ ಮಾಡ್ಕೊಂಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆ ಸಾಂಬಾರು. ನಮ್ಮ ಮನೇಲಿ ಕೂಡ ಎಲ್ಲರೂ ಇಷ್ಟಪಟ್ಟರು ಆ ಸಾಂಬಾರು. ನಾನು ಮಾಡ್ತಾ ಇರೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಬೇರೆ ಮಾಡೋದು ನೋಡಿದ್ದೀನಿ, ಆದರೆ ಅವರೇ ಬೇರೆ ಥರ ಮಾಡ್ತಾರೆ. ನನಗೆ ಹೆಂಗೆ ಇಷ್ಟ ಆಗುತ್ತೋ ನಾನು ಆ ಥರ ಮಾಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ನಾನು ರುಬ್ಕೊಂಡಿರುವಂಥ ಟೊಮೊಟೊ ಮತ್ತು ಈರುಳ್ಳಿ ಏನು ರುಬ್ಕೊಂಬಂದಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಖಾರ ಫಸ್ಟ್ ಹಾಕಿದ್ದೆಲ್ಲ ಗರಂ ಮಸಾಲ ಹಾಕ್ಕೊಂಡು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಮಸಾಲ ಅನ್ನೋದನ್ನು ಕುದಿಸ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದೆಲ್ಲ ಚೆನ್ನಾಗಿ ಮಸಾಲ ರೆಡಿ ಆದಮೇಲೆ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬೆಣ್ಣೆ ಥರ ಆಗಿಬಿಟ್ಟಿದೆ ಕಾಳು ಬೆಂದುಬಿಟ್ಟು. ಅದನ್ನೆಲ್ಲ ಚೆನ್ನಾಗಿ ಮಸಾಲೆ ಕುದ್ದಾದಮೇಲೆ ನಾನಿಲ್ಲಿ ಅವರೆಕಾಳನ್ನ ಹಾಕ್ತಾಯಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ನಾನು ನೋಡ್ಕೊಂಡು ಹಾಕ್ತೀನಿ. ಚಪಾತಿಗಾದರೆ ರೊಟ್ಟಿಗಾದರೆ ಇಷ್ಟೇ ಗಟ್ಟಿ ಸಾಕು ಅನಿಸುತ್ತೆ. ಸ್ವಲ್ಪ ಮುದ್ದೆ ರೈಸ್ಗಾದರೆ ಸ್ವಲ್ಪ ತಿಳುವು ಮಾಡ್ಕೋಬೇಕು. ಇದು ಅಂತೂ ಘಮ ಸೂಪರಾಗಿ ಬರ್ತಾಯಿದೆ. ಅದ್ರ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಅದು ಕುದಿ ಬರುತ್ತೆ ನೋಡಿ, ಅದು ಕುದಿ ಬಂದ ಮೇಲೆ ಚೆನ್ನಾಗಿ 1-2 ಉಗಿ ಕುದಿ ಬಂದರೆ ಸಾಕು, ಚೆನ್ನಾಗಿ ರೆಡಿಯಾಗಿರುತ್ತೆ. ಆಮೇಲೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಊಟ ಮಾಡೋಣ ಅಂತಂದ್ವಿ. ಫಸ್ಟ್ ಬಾಗಿಗೆ ಹೋಮ್ವರ್ಕ್ ಮಾಡೋಕ್ಕಿತ್ತು, ಸ್ವಲ್ಪ ಹೋಮ್ವರ್ಕ್ ಮಾಡ್ತೀನಿ. ಏನೋ ಡ್ರಾಯಿಂಗ್ ಏನೋ ಮಾಡೋಕ್ಕಿತ್ತು. ವೈಟ್ ಸೀಟ್ ತೊಗೊಂಡ್ಬಿಟ್ಟು ಅವಳು ಡ್ರಾಯಿಂಗ್ ಎಲ್ಲ ಮಾಡ್ಕೋತಾ ಇದ್ಲು. ಹಾಗೆ ಸಿದ್ಧಾನಿಗೆ ಮಗನ ಆಟ ಆಡಿಸ್ತಾ ಇದ್ದ. ನಾನು ಕೂರ್ಸೋಣ ಅಂತ ಹೇಳ್ತಾಯಿದ್ದೆ, ಅವ್ನು ಕೂರ್ತಾನೆ ಇರಲಿಲ್ಲ. ಅವನಿಗೆ ಫುಲ್ ಇವಾಗ ಕೈ ರಾಟಿ ಆಗಿಬಿಟ್ಟೈತೆ. ಹೆಂಗಂದರೆ ಯಾವಾಗ ನೋಡು ಎತ್ಕೊಂಡಿರಬೇಕು, ಕೆಳಗಡೆ ಕುತ್ಕೊಳ್ಳೋದಾಗಲಿ ಮಲ್ಕೊಳ್ಳೋದಾಗಲಿ ಆಗ್ತಾಯಿಲ್ಲ. ಮಕ್ಕಳಂದ್ರೆ ಹಾಗೆ ಅಲ್ವಾ, ಅವ್ರು ಏನೇ ಇದ್ರೂ 5 ತಿಂಗಳ ಒಳಗಡೆ ಎಲ್ಲ ನಮ್ಮ ಮಕ್ಕಳು 5 ತಿಂಗಳಾದ್ಮೇಲೆ ಅವ್ರದ್ದು ಅವರೇ. ಹೆಂಗಂದರೆ ಅವ್ರಿಗೆ 5 ತಿಂಗಳಾದಮೇಲೆ ಅವ್ರಿಗೆಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ ಹೇಗೆ ಎತ್ತ ಅಂತ, ಯಾರ ಹತ್ರ ಹೋಗಬೇಕು, ಯಾರು ಎತ್ಕೊಂಡು ಹೋಗ್ತಾರೆ ಚೆನ್ನಾಗಿ ಗೊತ್ತಾಗುತ್ತೆ ಮಕ್ಕಳು. ಆದರೆ ಈಗಿನ ಮಕ್ಕಳಂತೂ ತುಂಬ ಚುರುಕು. ಇವನಂತೂ ಸಿಕ್ಕಾಪಟ್ಟೆ ಚುರುಕಾಗಿದ್ದಾನೆ, ತುಂಬ ಚೆನ್ನಾಗಿ ಗುಂಡ್ಗುಂಡ್ಕಾಗಿ ತುಂಬ ಮುದ್ದಾಗಿದ್ದಾನೆ. ಥರ ಕಿಟ್ಲೆ ಜಾಸ್ತಿ ನೋಡಿ ಹೆಂಗಿದ್ದಾನೆ ಅವನು. ನೋಡಿದ್ರೇ ಯಾರಿಗಾದ್ರೂ ಮುದ್ದು ಮಾಡ್ಬೇಕು ಅನ್ಸುತ್ತಲ್ಲ, ಅಷ್ಟು ಚೆನ್ನಾಗೈತೆ ಮಗು. ತುಂಬಾ ಖುಷಿಯಾಗುತ್ತೆ. ಅವನ ಜೊತೆ ಟೈಮ್ ಪಾಸ್ ಮಾಡಿದಂತ ನಮಗಂತೂ ಗೊತ್ತೇ ಆಗೋಲ್ಲ, ಅಷ್ಟು ಟೈಮ್ ಪಾಸ್ ಮಾಡ್ತಾನೆ. ಸಾಂಬಾರು ಕುದ್ದಾದ್ಮೇಲೆ ಎಲ್ಲರೂ ಊಟ ಮಾಡಿದ್ವಿ. ಅದು ಮಾತ್ರ ವಿಡಿಯೋ ಮಾಡ್ಕೊಂಡಿಲ್ಲ. ಆಮೇಲೆ ಈ ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ ತುಳಜಾ ಅಡುಗೆ ಮನೆ ಚಾನಲಲ್ಲಿ. ಇದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇದು ಅಕ್ಕಿ ರೊಟ್ಟಿ ಮಾಡಿದ್ದೆ, ಮಸಾಲೆ ಅಕ್ಕಿ ರೊಟ್ಟಿ ಸೊಕ್ಕತ್ತಾಗಿ ಬಂದಿತ್ತು. ಇದು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಮತ್ತು ಇದು ಸ್ವೀಟು ಕೊಬ್ಬರಿ ಕಡುಬು ಮಾಡಿದ್ದೀನಿ, ಉತ್ತರ ಕರ್ನಾಟಕ ಫೇಮಸ್ ಇದು. ಹಾಗೆ ಇಲ್ಲಿ ಖಾರ ಕಡುಬು ಕೂಡ ನಾನು ಮಾಡಿದ್ದೀನಿ. ಇದೆಲ್ಲದು ಲಿಂಕ್ ನಾನು ಇದರಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ನೋಡಿ.